ತುಂಬಾ ಕೋಪ ಬಂದಾಗ ಮೇಡಮ್ ನಿಮಗ್ ಬೈದ್ರೆ ಹೇಗಿರುತ್ತೆ ಅಂತ ಒಂದು ಇಮ್ಯಾಜಿನರಿ. ಮೇಡಮ್ ರಿಯಲ್ ಆಗಿ ಹೆಂಗ್ ಬೈತಾರೆ ಅನ್ನೋದು ಬೇಡ ನಂಗೆ, ಅದ್ ನೀವೇ ಇಟ್ಕೊಳ್ಳಿ ಮನೇಲಿ. ಹೊರಗಡೆ ಇಮ್ಯಾಜಿನರಿ ಹೆಂಗೆಲ್ಲ ಬೈಬೋದು, ಈ ಅಡುಗೆ ಹೆಸರುಗಳು ಇಟ್ಕೊಂಡು, ತಿಂಡಿ ಪದಾರ್ಥಗಳ ಹೆಸರು ಇಟ್ಕೊಂಡು ಯಾವ್ಯಾವ ತರ ಬೈಬೋದು ಅಂತ ಒಂದ್ ನಿಮಿಷ ಬೈಬೋದಾ? ಅಯ್ಯ ತೂತೋಡೆ ನನ್ನ ಮಗನೇ, ನೋಡಕ್ ನುಗ್ಗೆಕಾಯಿ ತರ ಇದ್ಯಾ, ಹಲ್ಲಿಗೆ ಸಿಕ್ಕಾಕೊಂಡ್ರ ಸಾಸಿವೆ ತರ ಕಿರಿಕಿರಿ ಮಾಡ್ತೀಯ. ಎತ್ತ ಬೆಟ್ಟ ಅಂದ್ರೆ ತಟ್ಟೆ ಇಡ್ಲಿ ಆಗ್ಬಿಡ್ಬೇಕು. 15 ದಿವಸ ಹಳಸಿರೋ ಮಜ್ಜಿಗೆ ಗುಳಿ ತರ ನಾರ್ತಾ ಇದೀಯಾ ನನ್ನ ಮಗನೇ. ನನಗೆ ಆವಾಜ್ ಆಗ್ತೀಯ. ನಿನ್ನಂತ ಸುಟ್ಟಾಗಿರೋ ರಾಗಿ ರೊಟ್ಟಿ ನಾನು ಎಷ್ಟು ನೋಡಿಲ್ಲ. ಏನೋ ಸಪ್ಪೆ ಇಡ್ಲಿ ತರ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ನೀರ್ ಚಟ್ನಿನಲ್ಲಿ ಹಾಕ್ಬಿಟ್ಟು ಮುಳುಗಿಸ್ಬಿಡ್ತೀನಿ. ಏನೋ ವಾಂಗಿ ಬಾತ್ ತರ ಇರ್ತೀಯ ಅಂತ ನೋಡಿದ್ರೆ ನನ್ನ ಮಗನೇ ಹಾಗಲ್ಕಾಯಿ ಗೊಚ್ಚ ತರ ಆಡ್ತೀಯ. ಕುಕ್ಕರ್ಗ ಕೂಗಿಸ್ಬಿಡ್ತೀನಿ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಈಗಲೇ ಇಲ್ಲೇ ಶುಂಠಿ ಬೆಳ್ಳುಳ್ಳಿ ತರ ಜಜ್ಜಿ ಕುಟ್ಟಿ ಕಾದಿರೋ ಎಣ್ಣೆಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಬಿಡ್ತೀನಿ. ಏನು ತೆಂಗಿನಕಾಯಿ ತರ ಮೆರಿತ್ಯ, ತುರಿದು ಬಿಟ್ಟು ಹಸಿಮೆಣಸಿನ್ಕಾಯಿ ಜೊತೆ ಅರ್ದು ಬಿಟ್ಟು ಚಟ್ನಿ ಮಾಡ್ಬಿಡ್ತೀನಿ. ಜಾಮೂನ್ ತರ ಪೇಡ ತರ ಸುಮ್ನೆ ಇದ್ರೆ ಸರಿ, ಸುಮ್ನೆ ಮೆಣಸಿನ್ಕಾಯಿ ಬಜ್ಜಿ ತರ ಕಿರಿಕಿರಿ ಮಾಡಿದ್ರೆ ಚಕ್ಲಿ ತರ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಹಾಗಲ್ಕಾಯಿ ತಗೊಂಬಂದು ಏನ್ ಸರ್ ಸ್ಕ್ರಿಪ್ಟ್ ಮಾಡಿ ಬಾಯಾಟ್ ಮಾಡ್ದಂಗೆ ಹೇಳ್ಬಿಟ್ರಿ. ಈ ಅಪ್ಪ ಮೇಡಮ್ ಇಲ್ಲಿಂದಾನೇ ಧನ್ಯವಾದ.